ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ರಾಜ್ಯದಲ್ಲಿ ಮಳೆ ಮೋಡದ ಆಟ, ಅನ್ನದಾತರಿಗೆ ಪ್ರಾಣ ಸಂಕಟ. ಅಲ್ಪ ಮಳೆಯಾಗಿದೆ. ಈ ಅಲ್ಪ ಮಳೆಯ ಆಘಾತದಿಂದ ಬರಗಾಲ ಕೂಡ ಇದೆ. ಮಳೆ ಕೊಂಚ ಪ್ರಮಾಣದಲ್ಲಿ ಆದ್ರೂ ಕೂಡ, ಒಂದೆರಡು ದಿನದ ಮಳೆ ಆದ್ರೂ ಕೂಡ 10 ದಿನಗಳ ಕಾಲ ಮಳೆ ಇಲ್ಲ. ಬರಗಾಲ ಘೋಷಣೆ ಮಾಡೋದಕ್ಕೂ ಕೂಡ ಅರ್ಜಿ ಆಗ್ತಾ ಇದೆ. ಇದು ಹಸಿ ಬರದ ಅಡಕತ್ತರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ. ಬರ ಘೋಷಣೆ ಮಾಡಬೇಕು ಅಂತಂದ್ರೆ ಒಂದಷ್ಟು ನಿಯಮಾವಳಿಗಳಿದೆ. ಇಂತಿಷ್ಟು ದಿನಗಳ ಕಾಲ ಮಳೆ ಆಗಿರಬಾರದು ಅನ್ನುವಂತ ಒಂದಷ್ಟು ನಿಯಮಾವಳಿಗಳು. ಆದ್ರೆ ಈ ಬರ ಘೋಷಣೆ ಮಾಡಬೇಕು ಅಂತಂದ್ರೂ ಕೂಡ ಒಂದ್ ರೀತಿಯಲ್ಲಿ ರಾಜ್ಯ ಸರ್ಕಾರದ ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ, ಬರ ಘೋಷಣೆ ಮಾಡೋದಕ್ಕೂ ಇಲ್ಲ, ಮಾಡದೆ ಇರುವಂತಹ ಪರಿಸ್ಥಿತಿಯೂ ರಾಜ್ಯದಲ್ಲಿ ಇಲ್ಲ. ಮಳೆಗಾಗಿ ಈಗ ಮೋಡ ಬಿತ್ತನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಿನ್ನೆ ಕ್ಯಾಬಿನೆಟ್ ಸಭೆ ನಡೆಯಿತು. ಆ ಕ್ಯಾಬಿನೆಟ್ ಸಭೆಯಲ್ಲಿ ಮೋಡ ಬಿತ್ತನೆಗೆ ಅನುಮತಿಯನ್ನ ನೀಡಲಾಗಿದೆ ಅನ್ನುವಂತ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀವಿ. 27 ಕೋಟಿ ವೆಚ್ಚದಲ್ಲಿ ಮೋಡ ಬಿತ್ತನೆಗೆ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದೆ. ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿ. 60 ದಿನದ ಮೋಡ ಬಿತ್ತನೆ ಕಾರ್ಯ, 200 ಗಂಟೆ ವೈಮಾನಿಕ ಹಾರಾಟ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಈ ಮೋಡ ಬಿತ್ತನೆ ಆದ ನಂತರದಲ್ಲಾದ್ರೂ ಅಥವಾ ಆದ ಸಂದರ್ಭದಲ್ಲಾದ್ರೂ ಮಳೆ ಆಗುತ್ತಾ, ರೈತರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ನೆರವಾಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆ ಈಗ ಸದ್ಯ ಇದೆ. ಬರವನ್ನ ಎದುರಿಸುವುದಕ್ಕೆ ಮೋಡ ಬಿತ್ತನೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗ ಚಿಂತನೆಯನ್ನ ನಡೆಸ್ತಾ ಇದೆ, ನಿರ್ಧಾರವನ್ನ ಮಾಡಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ತುರ್ತಾಗಿ ಮೋಡ ಬಿತ್ತನೆ ಕಾರ್ಯವನ್ನ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನುವಂತ ಮಾಹಿತಿ. ಮೋಡ ಬಿತ್ತನೆ ಬಹಳ ಪ್ರಮುಖ ಆಗಿರತಕ್ಕಂಥದ್ದು. ಈಗ ಯಾವ ಹಂತಕ್ಕೆ ಬಂದಿದೆ, ಆಗಿದೆಯಾ? ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದೀವಿ. 4G ಹೋಗಿದೆ ಫೈನಾನ್ಸ್ಗೆ. ಇವತ್ತು ಆಗಿರ್ಬೇಕದು. ಸೋಮವಾರದಿಂದ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ. ಯಾವುದು 4G ನಲ್ಲೇ ಕೊಟ್ಟಿದ್ದೀವಿ. ಟೆಂಡರ್ ಆದ್ರೆ ಲೇಟ್ ಆಗುತ್ತೆ ಅಂತ. ಎಷ್ಟು ಪ್ರಮಾಣದಲ್ಲಿ ಮಾಡೋದಕ್ಕೆ ಅಂತ ಮೊದಲ ಹಂತದಲ್ಲಿ 60 ಡೇಸ್ ಅಂತ ಹೇಳಿದೀವಿ. ಎಲ್ಲೆಲ್ಲಿ ಮೋಡ ಅವೈಲಬಲ್ ಇದೆ ಅಲ್ಲಲ್ಲಿ ಮಾಡ್ತೀವಿ. ಮೋಡ ಬಿತ್ತನೆ ಬಹಳ ಪ್ರಮುಖ ಆಗಿರತಕ್ಕಂಥದ್ದು. ಈಗ ಯಾವ ಹಂತಕ್ಕೆ ಬಂದಿದೆ, ಆಗಿದೆಯಾ? ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದೀವಿ. 4G ಹೋಗಿದೆ ಫೈನಾನ್ಸ್ಗೆ. ಇವತ್ತು ಆಗಿರ್ಬೇಕದು. ಸೋಮವಾರದಿಂದ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ. ಯಾವುದು 4G ನಲ್ಲೇ ಕೊಟ್ಟಿದ್ದೀವಿ. ಟೆಂಡರ್ ಆದ್ರೆ ಲೇಟ್ ಆಗುತ್ತೆ ಅಂತ. ಎಷ್ಟು ಪ್ರಮಾಣದಲ್ಲಿ ಮಾಡೋದಕ್ಕೆ ಅಂತ ಮೊದಲ ಹಂತದಲ್ಲಿ 60 ಡೇಸ್ ಅಂತ ಹೇಳಿದೀವಿ. ಹೆಚ್ಚಾಗಿದೆ. ಆಗಸ್ಟ್ ನಲ್ಲಿ ಮಳೆ ಕೊರತೆ ಆದ್ರೂ ಕೂಡ ಆಗಸ್ಟ್ ಅಲ್ಲಿ ಏನಾಯ್ತು, ಎಲ್ಲಾ ಕಡೆನೂ ಒಂದಷ್ಟು ಮಳೆ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಆ ಕಾರಣಕ್ಕೋಸ್ಕರ ಸ್ವಲ್ಪ ಬಿತ್ತನೆ ಸ್ವಲ್ಪ ಪ್ರಗತಿಯನ್ನ ಸಾಧಿಸಿದೆ ಅಂತಕ್ಕಂಥದ್ದು ಹೇಳ್ಬೋದು. ಅದರ್ವೈಸ್ ನಾವು ಜುಲೈ ತಿಂಗಳ ಕೊನೆ ಭಾಗಕ್ಕೆ ನೋಡಿದರೆ ನಮಗೆ 30% ಬಿತ್ತನೆ ಆಗಿದ್ದಂಥದ್ದು, 70% ಡಿಫಿಸಿಟ್ ಇದ್ವಿ ಆಕ್ಚುಲಿ. ಒಟ್ನಲ್ಲಿ ಬಿತ್ತನೆ ಇದೀಗ ಚುರುಕುಗೊಂಡಿದ್ರು ಉತ್ಪಾದನೆ ಕುಂಠಿತವಾಗುವ ಭೀತಿ ರೈತರಲ್ಲಿ ಹೆಚ್ಚಳವಾಗಿದ್ರು ಯಾವುದೇ ಸಮಸ್ಯೆ ಆಗದೆ ಬೆಳೆ ಕೈ ಸೇರಲಿ ಅಂತ ರೈತರು ಬೇಡಿಕೊಳ್ತಾ ಇರೋದಂತೂ ಸುಳ್ಳಲ್ಲ.